ತಿಂಡಿ ಆಯ್ತಾ ನಿಖಿಲ? ಇದೇನಿದು, ರಿಪ್ಲೈ ಮಾಡ್ತಿಲ್ವಲ್ಲ? ಅಮ್ಮ ಹೇಳಿದ್ ಕರೆಕ್ಟು. ನನ್ನ ತಲೆಯಲ್ಲಿ ಬೇರೆ ಏನೂ ಯೋಚನೆ ಬರಬಾರ್ದು. ನಾನು ಚೆನ್ನಾಗಿ ಓದಬೇಕು, ಈ ಮನೆನ ನಡೆಸಬೇಕು. ನನ್ನ ಮೇಲೆ ಏನಾದ್ರು ಕೋಪ ಮಾಡ್ಕೊಬಿಟ್ಟಿದ್ದಾಳ? ಹಂಗೆ ಕೇಳ್ತೀನಿ, ನನ್ನ ಮೇಲೇನಾದ್ರು ಕೋಪನಾ ನಿಖಿಲ? ಏನಾಗಿದೆ? ಯಾಕೆ ಇವ್ರೇನು ರಿಪ್ಲೈ ಮಾಡ್ತಿಲ್ಲ? ಛೇ, ರೀ, ಕಾಫಿ ತಗೊಳ್ಳಿ. ನನ್ನ ಫೋನ್ ಎಲ್ಲೋ ರಿಂಗ್ ಆಗ್ತಿದೆ. ಕಿಚನಲ್ಲಿ ಇದೆ ಅತ್ತೆ, ತಂದೆ. ಅದಕ್ಕೆ ಏನಾದ್ರು ಬಡಿಸ್ಲಾ? ಹಲೋ, ಯಾರು? ನಾನಮ್ಮ ಗೌರಿ, ನಿಮ್ಮ ಅಣ್ಣ ಮಾತಾಡ್ತಿರೋದು. ಅಣ್ಣ? ಇವತ್ತು ನಿನಗೆ ತಂಗಿ ನೆನಪಾದ್ಲ? ಮನೆಯಲ್ಲೆಲ್ಲ ಹೇಗಿದ್ದಾರೆ? ನಡಿಬಾರ್ದೆಲ್ಲ ಏನೋ ನಡೆದೋಯ್ತು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಬೇಡಮ್ಮ. ಹರಿ ಮದ್ವೆಗೆ ಬರಕ್ಕಾಗ್ಲಿಲ್ಲ, ಅದಕ್ಕೆ ಅವ್ನು ನೋಡ್ಬೇಕು ಅಂತ ಬೆಂಗಳೂರಿಗೆ ಬರ್ತಾ ಇದೀವಮ್ಮ. ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಏರ್ಪೋರ್ಟ್ಗೆ ಬಂದಿರ್ತೀವಿ, ಸರಿನಾ? ಎಷ್ಟು ಖುಷಿ ವಿಷಯ ಹೇಳ್ತಾ ಇದೆಯೋ. ಬೇಗ ಬಾ, ಕಾಯ್ತಾ ಇರ್ತೀನಿ. ರೀ, ಹರಿ, ಎಲ್ಲರೂ ಕೇಳಿಸ್ಕೊಂಬಿಡಿ. 10 ವರ್ಷ ಆದ್ಮೇಲೆ ಇವತ್ತು ನಮ್ಮ ಅಣ್ಣ ಮನೆಗೆ ಬರ್ತಾ ಇದ್ದಾನೆ. ಇನ್ಮೇಲೆ ಎಲ್ಲ ಸರಿ ಹೋಗತ್ತೆ ಈ ಮನೇಲಿ. ಇಷ್ಟು ವರ್ಷ ಇಲ್ಲದೆ ಇರೋ ಪ್ರೀತಿ ಇವಾಗ ಯಾಕಂತೆ? ಹರಿ ಮದ್ವೆಗೂ ಬರ್ದೇ ಇರೋರು ಈಗೇನು ಬಂದು ಮಾತಾಡ್ಸ್ಕೊಂಡು ಹೋಗೋದು? ಸ್ವಲ್ಪ ಸುಮ್ಮನಿರ್ತೀರಾ? ತಪ್ಪು ನಮ್ಮ ಕಡೆ ಇಟ್ಕೊಂಡು ಅವ್ರ ಕಡೆ ಬೆರಳು ಮಾಡಿ ತೋರ್ಸೋದು ಏನ್ ಸರಿ? ಎಲ್ಲ ಅನ್ಕೊಂಡಾಗ ಆಗಿದ್ದಿದ್ರೆ ಹೇಗಿರ್ತಾ ಇತ್ತು? ಏನೋ ದೊಡ್ಡ ಮನ್ಸು ಮಾಡಿ ಅವನು ಬರ್ತಿದ್ದಾನೆ ಅಂದ್ರೆ ನಾವೆಲ್ಲ ಖುಷಿ ಪಡ್ಬೇಕು. ನೀವೊಳ್ಳೆ. ಅತ್ತೆ, ನಿಮ್ಮ ಅಣ್ಣ ಬರ್ತಿದ್ದಾರೆ ಅಂದ್ರೆ ಹಬ್ಬದ ಅಡ್ಗೆನೆ ಮಾಡ್ಬಿಡೋಣ. ಹಬ್ಬದೂಟ ಸರಿ ಅಮ್ಮ, ಆದ್ರೆ ಮಾಡೋದೆಲ್ಲ ಇಟ್ಕೊಳ್ಳೋದು ಬೇಡ. ಅವ್ನು ಬಂದಾಗ ಅವನಿಗೆ ಜಾಸ್ತಿ ಟೈಮ್ ಇರುತ್ತೋ ಇಲ್ವೋ, ಜೊತೆಗೆ ಜಾಸ್ತಿ ವೆರೈಟಿ ಬೇರೆ ಕೇಳ್ತಾನೆ. ಅದಕ್ಕೆ ಹೋಟ್ಲಿಂದ ತರಿಸ್ಬಿಡೋಣ. ಅಯ್ಯೋ ಅತ್ತೆ, ಹೋಟೆಲಿಂದ ತಂದ್ರೆ ಏನ್ ಚೆನ್ನಾಗಿರುತ್ತೆ? ಅದೇ ಮನೇಲೇನೆ ಒಂದು ಕೋಸಂಬರಿ, 2 ಥರ ಪಲ್ಯ, ಹೋಳಿಗೆ, ಶಾವಿಗೆ ಪಾಯಸ, ಅನ್ನ, ಸಾಂಬಾರು, ರಸಮ್ಮು, ಹಾಗೆ ಗೀ ರೈಸು. ಬೇಕಾದ್ರೆ ನಾನು ಆಫೀಸಿಗೆ ರಜೆ ಹಾಕ್ತೀನಿ. ಎಲ್ಲರೂ ಸೇರಿ ಒಂದೊಂದು ಕೆಲಸ ಅಂತ ಮಾಡಿದ್ರೆ ಬೇಗ ಮುಗ್ದೋಗುತ್ತೆ. ಅಯ್ಯೋ, ಆಫೀಸಿಗೆ ರಜೆ ಎಲ್ಲ ಹಾಕ್ಬೇಡ. ಅವ್ರು ಹೇಗೂ ಬರೋದು ಮಧ್ಯಾಹ್ನದ ಮೇಲೆ ತಾನೆ. ಹಾಫ್ ಡೇ ಲೀವ್ ತಗೋ. ನೀ ಹೇಳಿದ ಎಲ್ಲ ಐಟಮ್ಗೂ ನಾನು ತ್ರಿಪುರ ರೆಡಿ ಮಾಡ್ಕೋತಾ ಇರ್ತೀವಿ. ನೀನ್ ಬಂದ ತಕ್ಷಣ ಶುರು ಹಚ್ಕೊಂಡ್ಬಿಡೋಣ. ಸರಿ ಸರಿ, ನೀವಿಬ್ರು ಬೇಗ ಆಫೀಸ್ಗೆ ಹೋಗಿ ಬೇಗ ಬನ್ನಿ. ಸರಿ ಅತ್ತೆ.